ಬಾರ್ಗೆ ಅಡ್ಡಿಯಾಗಿದೆ ಅಂತ ದೇವಸ್ಥಾನವನ್ನೇ ನೆಲಸಮ ಮಾಡಿದ್ರಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ರಾತ್ರಿ ಇದ್ದಂತಹ ದೇವಸ್ಥಾನ ರಾತ್ರೋರಾತ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನೇ ಧ್ವಂಸ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ನಡೆದಿರುವಂತಹ ದುಷ್ಕೃತ್ಯ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಂದಗುಡಿ ಗ್ರಾಮದಲ್ಲಿ ನಡೆದಿದೆ ಘಟನೆ. ಬಾರ್ಗೆ ಅನುಮತಿಯಾಗಿ ಕೋರಿ ಮಾಲೀಕರಿಂದ ಅರ್ಜಿಯನ್ನ ಸಲ್ಲಿಸಲಾಗಿದ್ದಂತೆ ಅನುಮತಿ ನೀಡದಂತೆ ದೇವಸ್ಥಾನದ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇನ್ನು ಬಾರ್ಗೆ ಅಡ್ಡಿಯಾಗಿದೆ ಅಂತ ರಾತ್ರೋರಾತ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನೇ ನೆಲಸಮ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ದೇವಸ್ಥಾನ ನೆಲಸಮಕ್ಕೂ ಇದ್ದಂತಹ ಮುಂಚಿನ ದೃಶ್ಯಾವಳಿಗಳು ಒಂದು ಕಡೆ ಆದರೆ ನಂತರದಲ್ಲಿ ಸಂಪೂರ್ಣವಾಗಿ ನೆಲಸಮ ಮಾಡಿರುವಂತಹ ದೃಶ್ಯಗಳು. ಬೆಳಗ್ಗೆ ವಾಕಿಂಗ್ಗೆ ಬಂದಿದ್ದಂತಹ ಏರಿಯಾದ ಜನ ನೋಡಿ ಅದು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ನಂದಗುಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳೀಯರು. ಘಟನಾ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಏಕಾಏಕಿಯಾಗಿ ದೇವಸ್ಥಾನ ಇದ್ದಂತಹ ಜಾಗದಲ್ಲಿ ಹೇಗೆ ನೆಲಸಮಗೊಳ್ತು, ಯಾರು ನೆಲಸಮ ಮಾಡಿದ್ದು, ಇಲ್ಲಿ ಬಾರ್ಗೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದಂತಹ ಮಾಲೀಕನಿಂದಲೇ ಈ ರೀತಿ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಕೈಗೊಳ್ಳಬೇಕಾಗಿದೆ. ಇನ್ನು ಬಾರ್ಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರಿಂದಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದರೆ ಪಕ್ಕದಲ್ಲೇ ದೇವಸ್ಥಾನ ಇರುವುದರಿಂದ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರ್ದು ಅಂತ. ಹಾಗಾಗಿ ಈ ರೀತಿ ಕೃತ್ಯವೆಸಗಿದ್ದಾರೆ ಎನ್ನುವಂತ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಹಿಂದೂ ಯುವಕನ ತಲೆಕೆಡಿಸಿ ಮತಾಂತರ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಮತಾಂತರದ ಆರೋಪವನ್ನ ಮಾಡಲಾಗ್ತಾ ಇದೆ. ಹಿಂದೂ ಯುವಕನ ತಲೆಕೆಡಿಸಿ ಮತಾಂತರ ಮಾಡಿದ್ದಾರೆ ಎನ್ನುವಂತ ಆರೋಪ ಇದು. ಗದಗದ ಲಕ್ಷ್ಮೀಶ್ವರದಲ್ಲಿ ಮತಾಂತರದ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಇನ್ನು ಪುತ್ರನ ವರ್ತನೆಯಿಂದ ಪೋಷಕರಂತೂ ಕಂಗಾಲಾಗಿ ಹೋಗಿದ್ದಾರೆ. 1.5 ತಿಂಗಳಿನಿಂದ ತಮ್ಮ ಪುತ್ರ ನಾಪತ್ತೆಯಾಗಿದ್ದಾನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಗನೇ ಎಲ್ಲಿದ್ದೀಯಪ್ಪ ನೀನು ಅಂತ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಸೋಹೇಲ್ ಮತ್ತು ಗಲ್ಲು ವಿರುದ್ಧ ಪೋಷಕರು ಆರೋಪವನ್ನು ಮಾಡುತ್ತಿದ್ದಾರೆ. ಗದಗದ ಲಕ್ಷ್ಮೀಶ್ವರ ಪಟ್ಟಣದಿಂದ ಯುವಕ ನಾಪತ್ತೆಯಾಗಿದ್ದಾನಂತೆ. ಇನ್ನು ಲಕ್ಷ್ಮೀಶ್ವರದಲ್ಲಿ ಮನೆ ಹತ್ತಿರದಲ್ಲೇ ಇದ್ದಂತ ಒಂದು ಟೀ ಅಂಗಡಿಯನ್ನ ನಡೆಸ್ತಾ ಇದ್ರು ಈ ಇಬ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ತಮ್ಮ ಮಗ ಹೋಗಿ ಬರ್ತಾ ಇದ್ದ. ಸೋಹೇಲ್ ಮತ್ತು ಗಲ್ಲು ಅಲ್ಲಿದ್ರು. ಅವರಿಬ್ರು ತಮ್ಮ ಮಗನ ತಲೆ ಕೆಡಿಸಿ ಆತನನ್ನ ಮತಾಂತರ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತನ್ನ ಮಗ ತಮ್ಮ ಮೇಲೇನೆ ಕೋಪಗೊಳ್ತಾ ಇದ್ದ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ ಜೊತೆಗೆ ಪೋಷಕರಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಎಲ್ಲಿದ್ಯಪ್ಪ ಬಂದು ಬೀಳು ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹಿಂದೂ ಯುವಕನ ತಲೆ ಕೆಡಿಸಿ ಮತಾಂತರ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಆ ಪೋಷಕರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಹಿಂದೂ ಯುವಕನನ್ನು ಮುಸ್ಲಿಂ ಆಗಿ ಕನ್ವರ್ಟ್ ಮಾಡಿದಂಥ ಪ್ರಕರಣ ಈಗ ಗದಗ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಈಗ ನಮ್ಮ ಜೊತೆ ಆ ಯುವಕನ ಪಾಲಕರು ನಮ್ಮ ಜೊತೆ ಇದ್ದಾರೆ. ಯಾವೆಲ್ಲ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಮಗ ಎಷ್ಟು ವರ್ಷದ ಮಗ, ಯಾವ ರೀತಿ ಅವನು ಕನ್ವರ್ಟ್ ಆಗಿದೆ, ಏನೇನಾಗಿದೆ? ನನ್ನ ಮಗ 17 ವರ್ಷದ ಮಗನು. ಅವನು ಈಗ 10th ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಕಳಿಸಿದ್ವಿ. ಆಮೇಲೆ ಫಸ್ಟ್ ಇಯರ್ಗೆ ಅವನಿಗೆ ಸೈನ್ಸ್ ಮಾಡಿಸಿದ್ವಿ. ಅವನು ಫಸ್ಟ್ ಇಯರ್ ಸೈನ್ಸ್ ಮಾಡಿಸುವಾಗ ಅವರು ಸ್ಕೂಲ್ಗೆ ಬರ್ತಿದ್ದ ನಾವು ಅಲ್ಲಿ ಮನೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಅವ್ನು ಕೆಲಸಕ್ಕೆ ಹೋಗುವಾಗ ಇವರು ಮೇಷ್ಟ್ರು ಒಂದು ದಿವಸ ಫೋನ್ ಹಚ್ಚಿದ್ರು, ನಿಮ್ಮ ಮಗ ಸ್ಕೂಲ್ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ. ಇವರು ಒಂದು ಬೆಲ್ಲದ ಟೀ ಅಂಗಡಿ ಅಂತೇಳಿ ಅವರು ಸೈಲಾ ಡಿಲ್ಲಿ ಅಂತೇಳಿ ಅವರು ಇವನಿಗೆ ಹೆಂಗೋ ಕ್ಯಾಚ್ ಹಾಕ್ಬಿಟ್ರೆ ಹುಡುಗನಿಗೆ ಕ್ಯಾಚ್ ಹಾಕ್ಬಿಟ್ಟು ಅಂಗಡಿಗೆ ಕೆಲಸಕ್ಕೆ ಕರ್ಕೊಂಡವ್ರು. ಟೀ ಸ್ಟಾಲಿಗೆ ಹೋಗ್ತಿದ್ದ. ಏನೆಲ್ಲ ಅವನಿಗೆ ಮೈಂಡ್ ವಾಶ್ ಮಾಡಿದಾರೆ ಅಂತ ಅವನಿಗೆ ಅವ್ರು ಹೆಂಗೋ ಅಲ್ಲಿ ಅವರು ಹೋಗೋ ರೋಡ್ನಲ್ಲೇ ಅವ್ರ ಅಂಗಡಿ ಉಂಟದು, ಅಂಗಡಿ ಇದೆ. ಅಂಗಡಿದು ಹೋಗಿ ಅವನಿಗೆ ಕ್ಯಾಚ್ ಮಾಡಿದ್ದಾರೆ. ಅವ್ನು ಕ್ಯಾಚ್ ಮಾಡಿ ಕೆಲಸಕ್ಕೆ ಕರ್ಕೊಂಡಿದ್ದಾರೆ. ಅವ್ನು ಕೆಲಸಕ್ಕೆ ಕರ್ಕೊಂಡು ಅವ್ರ ಜೊತೆ ಹೋಗಿ, ಯಾಕೆ ನಮ್ಮ ಹುಡುಗನ ಕೆಲಸಕ್ಕೆ ಕರ್ಕೊಂಡಿದ್ರಿ, ನೀವು ಯಾಕೆ ಹೋಗೋದು ಕೆಲಸಕ್ಕೆ ಅಂತ ಕೇಳಿದ್ವಿ ಅವ್ರಿಗೆ. ಅವ್ನಿಗೆ ಏನೋ ಒಂದು ಬ್ರೈನ್ ಮೈಸ್ ಮಾಡಿ ಅವ್ರು ಒಳಗೆ ಅವ್ನು ಹಾಕೊಂಡ್ಬಿಟ್ಟಾರೆ. ಅವ್ನಿಗೆ ಸದ್ಯಕ್ಕೆ ಎಲ್ಲಿದೆ ನಿಮ್ಮ ಮಗ? ನಮ್ಮ ಮಗ ಸದ್ಯ ಫಸ್ಟ್ನೇ ಅವರು ಅಂಗಡಿ ಒಳಗೆ ಕರ್ಕೊಂಡು ಅವ್ರ ಜೊತೆ ಜಗಳ ಮಾಡಿದ್ವಿ. ನನ್ನ ಮಗನ ನಾನು ಬಿಡ್ರಿ, ನಾವು ಸ್ಕೂಲ್ ಕಲಿಸ್ತೀವಿ ಅಂತ ಎಲ್ಲ ಹೇಳಿದ್ವಿ. ಈಗ ಎಲ್ಲಿದಾನ 1.5 ತಿಂಗಳಾಯಿತು. ಎಲ್ಲಿದಾನ ಅವ್ರಲ್ಲಿಂದ ಕಾಣಿ ಆಗಿಬಿಟ್ಟಿದೆ ನನ್ನ ಮಗ. ಅವ್ರಿಗೆ ನನ್ನ ಮಗನ ಎಲ್ಲಿ ಕಳಿಸಿದ್ರೆ ಗೊತ್ತಿಲ್ಲ. ಹೊತ್ತು ಮುದ್ದಾಡಿ ನಿಮ್ಮ ಏನು ತೊಡೆ ಮೇಲೆ ಇಟ್ಕೊಂಡು ಅವನು ಸಾಕಿದ್ರಿ. ಈಗ ಆ ಮಗ ನಿಮ್ಮ ಜೊತೆ ಇಲ್ಲ ಇಲ್ಲ ರೀ, ಈಗಿಲ್ಲ ನಮ್ಮ ಮಗ ನಮ್ಮ ಜೋಡಿ. 1.5 ತಿಂಗಳಾಯ್ತು ರೀ. ಅವರು ಇಂಥಲ್ಲೇ ಅದನ್ನ ಅಂತ ಗೊತ್ತಿಲ್ಲ ರೀ. ಅವ ಏನು ಕಲಿತಾನ ಅದನ್ನು ಕಲಿಸಿದ್ರ ತಂದು ಸೈನ್ಸ್ ಎಜುಕೇಷನ್ ಮಾಡ್ತೀನಂದ. ಮಾಡಪ್ಪ ಹಂಗಾರ ಅಂತಂದು ಒಳ್ಳೆ ಎಲ್ಲ ಇದನ್ನು ಮಾಡಿ ಎಜುಕೇಷನ್ ಕಲಿಯಪ್ಪ ಚೆಂದಾಗಿ, ನಿನ್ಗೆ ಡಾಕ್ಟ್ರ್ ಅಂದ್ರೆ ಡಾಕ್ಟ್ರ್, ಇಂಜಿನಿಯರ್ ಅಂದ್ರೆ ಇಂಜಿನಿಯರ್, ಎಲ್ಲ ಕಲಿಸ್ತೀವಿ, ಎಲ್ಲ ಮಾಡ್ತೀವಿ ಅಂತೆಲ್ಲ ಥರ ಹೇಳಿದ್ರಿ. ಆಯ್ತು ತಗೋ ಅಂತಂದು ಕಲಿಯಕ್ಕೆ ಹೋದಂತ ನನ್ನ ಮಗನ್ನ ರೀ ಅವರು ಅಲ್ಲಿ ಅಂಗಡಿಗೆ ಹೋಗೋಗೊತ್ತನ ಅವ್ರಂತ ಮಾಡ್ಕೊಂಡ್ಬಿಟ್ಟಾರ್ರಿ ನನ್ನ ಮಗನ್ನ. ಅವ್ರು ಒಂದು ಮಾತು ಏನಾರು ಕರೆದ್ರು ಒಂದು ಮಾತು ಏನು ಮಾಡ್ತಾರೆ, ಹ್ಞೂ ಅಣ್ಣ ಹ್ಞೂ ಅಂತಂದು ಓಡಿ ಹೋಗ್ಬಿಡವ. ನಾವು ಒಳ್ಳೆ ಕರೆಯಕ್ಕೆ ಹೋದ್ರು ಇದನ್ನು ಮಾಡೋಕ್ಕೆ ಹೋದ್ರು ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಸಂಬಂಧ ಇಲ್ಲ ಅಂತ ಅನ್ನೋ ಥರ ಮಾತಾಡಿದ್ದಾರೆ. ಗಲ್ಲು ಅನ್ನೋವ ಒಳ್ಳೆ ಸುಯಿಲ್ ಅನ್ನೋವ ಅವರು ಅಂತ ಮಾಡಿಕೊಂಡು ನನ್ನ ಮಗನ್ನ ಅವ್ರ ಪದ್ಧತಿ ಒಳಗೆ ಕರ್ಕೊಂಡು
ಮುಸ್ಲಿಮ್ಸ್ ಥರ ಬದಲಾಯಿಸ್ಕೊಂಡು ಮುಸ್ಲಿಮ್ ಥರನ ಇದನ್ನು ಮಾಡಂಗೆ ತಪ್ಪಿಗೆ ಹಾಕೊಳ್ಳೋದು ಅವ್ರಂಗೆ ಜುಬ್ಬ ಪೈಜಾಮು ಕಣ್ಣಿಗೆ ಕಾಡಿಗೆ ಅವನ್ನೆಲ್ಲ ಹಾಕ್ಕೊಂಡು ಹಿಂಗೆಲ್ಲ ಮಾಡಕತ್ಬಿಟ್ಟಾರ್ರಿ ಅವ್ರು. ಇದಿಷ್ಟು ಏನು ಪೋಷಕರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.